ನಮಸ್ಕಾರ ಅಶ್ವೇಗ ನ್ಯೂಸ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ನರೇಂದ್ರ ಮೋದಿ ಐತಿಹಾಸಿಕ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸತತ ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ಪದಗ್ರಹಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಇರುವಂಥದ್ದು, ಕ್ಷಣಗಣನೆ ಇರುವಂಥದ್ದು. ಕೆಲವೇ ಗಂಟೆಗಳಲ್ಲಿ ಒಂದು ಐತಿಹಾಸಿಕ ಪದಗ್ರಹಣಕ್ಕೆ ಮುಂದಾಗ್ತಾರೆ ನರೇಂದ್ರ ಮೋದಿ ಅವರು. ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕವನ್ನ ಮಾಡ್ತಿದ್ದಾರೆ. ಇನ್ನು ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಎಲ್ಲಾ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು. ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನಮೋ ಪಟ್ಟಾಭಿಷೇಕಕ್ಕೆ ಸಜ್ಜಾಗ್ತಾ ಇರುವಂಥದ್ದು. ಇನ್ನು ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂಥದ್ದು. ಎಲ್ಲ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ದೇಶದೆಲ್ಲೆಡೆ ಜನಮನ ನಾಯಕ ಎನ್ನುವ ಕೂಗು ಘೋಷಣೆ ಕೇಳಿ ಬರ್ತಾ ಇರುವಂಥದ್ದು. ಅಭಿನಂದನಾ ಮೋದಿ 31 3.0 ಶುರುವಾಗ್ತಾ ಇದೆ. ವಿಕಸಿತ ಭಾರತ್ ಮೋದಿಯ ಮೂರನೇ ಬಾರಿಯ ಆಡಳಿತ ಶುರುವಾಗ್ತಾ ಇರುವಂಥದ್ದು. ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಮತ್ತೆ ಪದಗ್ರಹಣವನ್ನ ಮಾಡಲಿದ್ದಾರೆ. ದೇಶದಾದ್ಯಂತ ಸಂಭ್ರಮ ಮುಗಿಲು ಮುಟ್ಟಿದೆ. ಎನ್ಡಿಎ ನೇತೃತ್ವದಲ್ಲಿ ಬಿಜೆಪಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಪಟ್ಟವನ್ನು ಅಲಂಕರಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ದೇಶದೆಲ್ಲೆಡೆ ಕೂಡ ಮೋದಿ ಅವರ ಒಂದು ಹವಾ ಶುರುವಾಗಿರುವಂಥದ್ದು. ಮೋದಿ ಅವರಿಗೆ ವಿಭಿನ್ನ ವಿಶೇಷ ರೀತಿಯಲ್ಲಿ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಜನರೆಲ್ಲರೂ, ಪ್ರತಿನಿಧಿಗಳೆಲ್ಲರೂ ಕೂಡ ವಿಶೇಷವಾಗಿ ಶುಭಾಶಯವನ್ನ ಕೊಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಟ್ಟಾರೆಯಾಗಿ ತಮ್ಮ ಮನಸ್ಸಿಗೆ ಹೇಗೆ ಬಂತೋ ಹಾಗೆ ಜನಮೆಚ್ಚಿದ ನಾಯಕ ಅಂತಾನೆ ಹೇಳ್ಬೋದು ನರೇಂದ್ರ ಮೋದಿ ಅವರನ್ನ. ಜನಮೆಚ್ಚಿದ ನಾಯಕನಿಗೆ ಶುಭಾಶಯ ಮಹಾಪೂರವೇ ಹರಿದು ಬರ್ತಾ ಇರುವಂಥದ್ದು. ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಇಂದು ಸಂಜೆ 7:15 ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸುಮಾರು ಗಣ್ಯರು ಕೂಡ ಆಗಮಿಸ್ತಾ ಇರುವಂಥದ್ದು. ಸುಮಾರು 1,000ಕ್ಕೂ ಹೆಚ್ಚು ಮಟ್ಟದ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ಅಚಾತುರ್ಯ, ಯಾರಿಗೂ ಕೂಡ ಏನು ಸಮಸ್ಯೆ ಆಗದಂತೆ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಐತಿಹಾಸಿಕ ಪದಗ್ರಹಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹ್ಯಾಟ್ರಿಕ್ ಹಿಟ್ ಇದು. ಹ್ಯಾಟ್ರಿಕ್ನಲ್ಲಿ ಪ್ರಧಾನಮಂತ್ರಿಯವರು 3.0 ಅವರ ಮೂರನೇ ಪ್ರಧಾನಮಂತ್ರಿಗಳ ಒಂದು ಆಡಳಿತವನ್ನು ಮುಂದುವರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು.